प्रियछात्राः संस्कृतकक्षां स्वागतम्। अहं गणपति हेगडे संस्कृत अध्यापक। अद्य अहम् अष्टमकक्षायाः तृतीयभाषा संस्कृतस्य सुभाषितानि इति पाठं बोधयामि। तृतीयः पाठः सुभाषितानि, ಮೂರನೇ ಪಾಠ ಸುಭಾಷಿತಾನಿ ಅಂತ. ಮೊದಲಿಗೆ ಸುಭಾಷಿತಾನಿ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಸುಭಾಷಿತಂ ಸುಭಾಷಿತೇ ಸುಭಾಷಿತಾನಿ ಅಂತ. ವನಂ ವನೆ ವನಾನಿ ಥರ ಇದು ನಪುಂಸಕಲಿಂಗ ರೂಪದಲ್ಲಿದೆ, ಬಹುವಚನದಲ್ಲಿದೆ, ಪ್ರಥಮ ವಿಭಕ್ತಿ ಬಹುವಚನ. ಸುಭಾಷಿತಂ ಅಂದ್ರೇನು? ಸು ಅಂದರೆ ಒಳ್ಳೆಯ ಅಂತ ಅರ್ಥ. ಭಾಷಿತಂ ಅಂದರೆ ಮಾತು. ಸುಭಾಷಿತಾನಿ ಅಂತ ಬಹುವಚನದಲ್ಲಿದೆ, ಅಂದರೆ ಒಳ್ಳೆಯ ಮಾತುಗಳು ಅಂತ ಅರ್ಥ. ಸುಭಾಷಿತಾನಿ ಅಂದರೆ ಒಳ್ಳೆಯ ಮಾತುಗಳು, ಗುಡ್ ಸ್ಪೀಚ್ ಅಂತ ಅರ್ಥ. ಕಂಠಪಾಠ ಕರಣೀಯ ಅಂದರೆ ಇದನ್ನು ಕಂಠಪಾಠ ಮಾಡಬೇಕು, ಮೆಮರೈಸ್ ಮಾಡಬೇಕು. ಸಂಸ್ಕೃತ ಸಾಹಿತ್ಯೆ ಸುಭಾಷಿತಾನಾಂ ಮಹತ್ವಪೂರ್ಣಂ ಸ್ಥಾನಂ ವರ್ತತೆ. ಸಂಸ್ಕೃತ ಸಾಹಿತ್ಯದಲ್ಲಿ ಸುಭಾಷಿತಗಳಿಗೆ ಮಹತ್ವಪೂರ್ಣವಾದ ಸ್ಥಾನವು ಇದೆ. ವರ್ತತೆ ಅಂದರೆ ಇದೆ ಅಂತ. ಪ್ರೆಸೆಂಟ್ ಟೆನ್ಸು, ಲಟ್ಲಕಾರ, ಪ್ರಥಮ ಪುರುಷ, ಏಕವಚನ ಅಂತ ಹೇಳ್ತೀವಿ. ಇನ್ ಸಂಸ್ಕೃತ್ ಲಿಟ್ರೇಚರ್ ದೆರ್ ಈಸ್ ಅ ಇಂಪಾರ್ಟೆಂಟ್ ಪೊಸಿಷನ್ ಫಾರ್ ಸುಭಾಷಿತಾಸ್. ಸುಭಾಷಿತಗಳಿಗೆ ತುಂಬ ಇಂಪಾರ್ಟೆಂಟ್ ಪೊಸಿಷನ್ ಇದೆ ಅಂತ. ಸುಭಾಷಿತಂ ಇತ್ಯಸ್ಯ ಅರ್ಥಃ ಸುಷ್ಟು ಭಾಷಿತಂ, ಶೋಭನಂ ಭಾಷಿತಂ, ಸಮ್ಯಕ್ ಭಾಷಿತಂ ಇತಿ. ಸುಭಾಷಿತಂ ಇತ್ಯಸ್ಯ ಅಂದರೆ ಎಂಬುದರ, ಇತಿ ಪ್ಲಸ್ ಅಸ್ಯ ಎಣ್ಸಂದಿ, ಎಂಬುದರ ಅರ್ಥ, ಮೀನಿಂಗ್ ಏನು ಅಂದರೆ ಸುಷ್ಟು ಭಾಷಿತಂ ಒಳ್ಳೆಯ ಮಾತು, ಶೋಭನಂ ಭಾಷಿತಂ ಇದು ಸಹ ಸೇಮ್ ಒಳ್ಳೆಯ ಮಾತು ಅಂತಲೇ ಅರ್ಥ. ಸುಷ್ಟು ಶೋಭನಂ, ಸಮ್ಯಕ್ ಭಾಷಿತಂ ಅಂದರೂ ಚೆನ್ನಾಗಿರುವ ಮಾತು, ಒಳ್ಳೆಯ ಮಾತು ಅಂತಲೇ ಅರ್ಥ. ಹಾಗಾಗಿ ಅದರ ಅರ್ಥವನ್ನು ಕೊಟ್ಟಿದ್ದಾರೆ. ಸುಭಾಷಿತಂ ಅನ್ನೋದರ ಮೀನಿಂಗನ್ನು, ಪದದ ಅರ್ಥವನ್ನು ಕೊಟ್ಟಿದ್ದಾರೆ. ಅಸ್ಯ ಸುವಚನಂ ಸದುಕ್ತಿ ಇತ್ಯಾದೀನಿ ನಾಮಾಂತರಾಣಿ ಅಪಿ ವರ್ತಂತೆ. ಇದಕ್ಕೆ ಸುವಚನಂ ಅಂತಲೂ ಹೇಳ್ತೀವಿ. ಸುಭಾಷಿತಕ್ಕೆ ಇನ್ನೊಂದು ಪದ ಉಪಯೋಗಿಸಬೇಕು ಅಂದರೆ ಸುವಚನಂ. ಸು ಅಂದರೆ ಒಳ್ಳೆಯ, ವಚನಂ ಅಂದರೂ ಮಾತು ಅಂತಲೇ ಅರ್ಥ. ಸದುಕ್ತಿ, ಸತ್ ಪ್ಲಸ್ ಉಕ್ತಿ, ಅಲ್ಲಿ ಜಸ್ತ್ವ ಸಂಧಿ ಇದೆ, ಒಳ್ಳೆಯ ಮಾತು. ಉಕ್ತಿ ಅಂದರೆ ಸ್ಟೇಟ್ಮೆಂಟು. ಇತ್ಯಾದೀನಿ ಮುಂತಾದಂತಹ ನಾಮಾಂತರಾಣಿ ಅಂದರೆ ಬೇರೆ ಬೇರೆ ಹೆಸರುಗಳು ಸಹ ಇವೆ. ಅಪಿ ಅಂದರೆ ಆಲ್ಸೋ ಅಂತ. ವರ್ತಂತೆ ಅಂದರೆ ಇವೆ ಅಂತ. ಇದು ವರ್ತತೆ ಇದೆಯಲ್ವ, ಅದರ ಬಹುವಚನ ರೂಪ ವರ್ತಂತೆ ಅಂತ. ಅಂದರೆ ಸುಭಾಷಿತಕ್ಕೆ ಸುವಚನಂ ಅಂತಲೂ ಕರಿತೀವಿ, ಸದುಕ್ತಿ ಅಂತಲೂ ಕರಿತೀವಿ. ಇನ್ನೂ ಒಂದು ಪದ ಇದೆ ಸೂಕ್ತಿ ಅಂತ, ಅದನ್ನು ಕೊಟ್ಟಿಲ್ಲ. ಸುಭಾಷಿತ ರತ್ನ ಭಾಂಡಾಗಾರಂ ಸೂಕ್ತಿ ಮುಕ್ತಾವಲಿ ಸದುಕ್ತಿ ಕರ್ಣಾಮೃತಂ ಇತ್ಯಾದಯ ಸುಭಾಷಿತ ಸಂಗ್ರಹ ಉಪಲಭ್ಯಂತೆ. ಅಂದರೆ ಸುಭಾಷಿತ ಇರುವಂತಹ ಪುಸ್ತಕಗಳ, ಗ್ರಂಥಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಸುಭಾಷಿತ ರತ್ನ ಭಾಂಡಾಗಾರ ಅಂತ ಇದೆ, ಸೂಕ್ತಿ ಮುಕ್ತಾವಲಿ ಅಂತ ಇದೆ, ಸದುಕ್ತಿ ಕರ್ಣಾಮೃತಂ ಅಂತ ಇದೆ. ಅದೇ ಥರ ಭರ್ತೃಹರಿಯ ನೀತಿ ಶತಕ ಅಂತ ಬರುತ್ತೆ, ಅದು ಸಹ ಸುಭಾಷಿತಗಳೇ ಇರುವಂತಹ ಪುಸ್ತಕ. ಇತ್ಯಾದಯ ಮುಂತಾದ ಸುಭಾಷಿತ ಸಂಗ್ರಹಗಳು ಉಪಲಭ್ಯಂತೆ ಅಂದರೆ ಸಿಗುತ್ತವೆ ಅಂತ. ಸುಭಾಷಿತ ಕಲೆಕ್ಷನ್ ಆಫ್ ಸುಭಾಷಿತಾಸ್ ವಿ ಕ್ಯಾನ್ ಗೆಟ್ ಅಂತ. ಉಪಲಭ್ಯಂತೆ. ಸುಭಾಷಿತೇಷು ಸಜ್ಜನ ದುರ್ಜನ ಗುಣಾಃ ಜ್ಞಾನಸ್ಯ ಮಹತ್ವಂ ಲೌಕಿಕ ವ್ಯವಹಾರಃ ಇತ್ಯಾದಿ ವಿಷಯಾಃ ನಿರೂಪಿತಾಃ. ಸುಭಾಷಿತಗಳಲ್ಲಿ ಸಜ್ಜನ ಮತ್ತು ದುರ್ಜನ ಗುಣಗಳು ಅಂದರೆ ಒಳ್ಳೆಯವರ ಗುಣ ಯಾವ ಥರ ಇರುತ್ತೆ, ದುರ್ಜನ ಅಂದರೆ ಕೆಟ್ಟವರ ಗುಣಗಳು ಯಾವ ಥರ ಇರುತ್ತೆ. ಜ್ಞಾನಸ್ಯ ಮಹತ್ವಂ ಜ್ಞಾನದ ಮಹತ್ವ, ಇಂಪಾರ್ಟೆನ್ಸ್ ಆಫ್ ನಾಲೆಡ್ಜ್. ಲೌಕಿಕ ವ್ಯವಹಾರ ಅಂದರೆ ಡೈಲಿ ನಾವು ಯಾವ ಥರ ಬಿಹೇವ್ ಮಾಡಬೇಕು. ಇತ್ಯಾದಿ ವಿಷಯ ಮುಂತಾದ ವಿಷಯಗಳು ನಿರೂಪಿತಾಃ ಅಂದರೆ ಹೇಳಲ್ಪಟ್ಟಿವೆ ಅಂತ. ಅಂದರೆ ಸುಭಾಷಿತಗಳನ್ನು ಕಲಿಯೋದ್ರ ಮೂಲಕ ಸಜ್ಜನ ದುರ್ಜನ ಗುಣಗಳು, ಜ್ಞಾನದ ಮಹತ್ವ, ಲೌಕಿಕ ವ್ಯವಹಾರ ಯಾವ ರೀತಿ ಇರಬೇಕು ಈ ಎಲ್ಲವನ್ನು ನಾವು ತಿಳ್ಕೊಳ್ಬೋದು. ಸುಭಾಷಿತಾನಿ ಸನ್ಮಾರ್ಗಂ ಬೋಧಯಂತಿ. ಸುಭಾಷಿತಗಳು ಒಳ್ಳೆಯ ಮಾರ್ಗವನ್ನು ಬೋಧಿಸುತ್ತವೆ, ಅಂದರೆ ಒಳ್ಳೆಯ ಗುಡ್ ಪಾತನ್ನು ಟೀಚ್ ಮಾಡುತ್ತೆ ಅಂತ. ಸನ್ಮಾರ್ಗ ಅಂದರೆ ಸತ್ ಮಾರ್ಗ, ಅನುನಾಸಿಕ ಸಂಧಿ, ಸತ್ ಪ್ಲಸ್ ಮಾರ್ಗ ಅಂದರೆ ಒಳ್ಳೆಯ ಮಾರ್ಗ ಅಂತ ಅರ್ಥ. ಬೋಧಯಂತಿ ಅಂದರೆ ಅವುಗಳನ್ನು ಟೀಚ್ ಮಾಡುತ್ತೆ. ಅದಕ್ಕೆ ಎಲ್ಲರೂ ಸುಭಾಷಿತಗಳನ್ನು ಓದಿದ್ರೆ ನಮ್ಮ ಪರ್ಸ್ನಾಲಿಟಿ ಚೆನ್ನಾಗಿರುತ್ತೆ, ನಾವು ಒಳ್ಳೆಯವರಾಗ್ತೀವಿ,
ಲೈಫಲ್ಲಿ ಮುಂದೆ ಬರ್ತೀವಿ ಅಂತ. ಅದಕ್ಕೆ ಇಲ್ಲಿ ಒಂದು 6 ಶ್ಲೋಕಗಳನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಶ್ಲೋಕಗಳನ್ನು ಹೇಗೆ ಹೇಳೋದು ಅಂತ ಹೇಳ್ತೀನಿ. ಸರ್ವತೀರ್ಥಮಯೀ ಮಾತಾ ಸರ್ವದೇವಮಯ ಪಿತಾ ಮಾತರಂ ಪಿತರಂ ತಸ್ಮಾತ್ ಸರ್ವಯತ್ನೇನ ಪೂಜಯೇತ್. ಸರ್ವತೀರ್ಥಮಯೀ ಮಾತಾ ಸರ್ವದೇವಮಯ ಪಿತಾ ಮಾತರಂ ಪಿತರಂ ತಸ್ಮಾತ್ ಸರ್ವಯತ್ನೇನ ಪೂಜಯೇತ್. ಇದನ್ನೇ ನಾವು ರಾಗವಾಗಿ ಕೂಡ ಹೇಳ್ಬೋದು. ಸರ್ವತೀರ್ಥಮಯೀ ಮಾತಾ ಸರ್ವದೇವಮಯ ಪಿತಾ ಮಾತರಂ ಪಿತರಂ ತಸ್ಮಾತ್ ಸರ್ವಯತ್ನೇನ ಪೂಜಯೇತ್. ಸರ್ವತೀರ್ಥಮಯೀ ಮಾತಾ ಸರ್ವದೇವಮಯ ಪಿತಾ ಮಾತರಂ ಪಿತರಂ ತಸ್ಮಾತ್ ಸರ್ವಯತ್ನೇನ ಪೂಜಯೇತ್. ನೋಡಿ, ಈ ಶ್ಲೋಕದಲ್ಲಿ ತಂದೆ ತಾಯಿಯರ ಮಹತ್ವವನ್ನು ಹೇಳಿದ್ದಾರೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋಣ. ಅನ್ವಯಾರ್ಥ ಅಂತ ಇದೆಯಲ್ವಾ, ಅಂದರೆ ಪ್ರೋಸ್ ಆರ್ಡರ್. ಅನ್ವಯಾರ್ಥ: ಸರ್ವತೀರ್ಥಮಯೀ ಮಾತಾ ಅಂದರೆ ಸರ್ವತೀರ್ಥವತಿ ಮಾತಾ. ಮಾತಾ ಅಂದರೆ ಜನನಿ ಅಂತ ಪರ್ಯಾಯ ಪದ, ಅಂಬ ಅಂತಲೂ ಹೇಳ್ತೀವಿ, ಸಮಾನಾರ್ಥಕ ಪದ. ಅಂದರೆ ತಾಯಿ ಅಂತ, ಮದರ್ ಅಂತ. ಸರ್ವತೀರ್ಥಮಯಿ ಅಂತ ಯಾಕೆ ಹೇಳಿದ್ದಾರೆ ಅಂದರೆ, ಎಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗಿ ನಾವು ಪುಣ್ಯಸ್ನಾನ ಮಾಡ್ತೀವಲ್ವ, ಅಷ್ಟೇ ಪುಣ್ಯವಂತಳು ನಮ್ಮ ತಾಯಿ ಅಂತ. ಅಂದರೆ ಪವಿತ್ರಳು ಅಂತ. ತಾಯಿಯು ತುಂಬ ಪರಮ ಪವಿತ್ರಳು ಅಂತ ಅರ್ಥ. ಸರ್ವತೀರ್ಥವತಿ ಮಾತಾ ಅಂದರೆ ನಾವು ತೀರ್ಥಕ್ಷೇತ್ರಕ್ಕೆ ಹೋಗ್ತೀವಿ, ಯಾತ್ರೆ ಮಾಡ್ತೀವಿ, ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀವಿ. ಅಲ್ಲಿ ಪ್ರತಿ ದೇವಸ್ಥಾನದ ಮುಂದೆ ಸಹ ತೀರ್ಥ ಇರುತ್ತಲ್ವ, ಆ ತೀರ್ಥಕ್ಷೇತ್ರಕ್ಕೆ ಹೋದ ಪುಣ್ಯವೇ ಬರುತ್ತೆ ತಾಯಿಯನ್ನು ನಾವು ಗೌರವದಿಂದ ಪೂಜನೀಯ ಭಾವನೆಯಿಂದ ನೋಡಿದಾಗ. ಅದಕ್ಕೆ ಸರ್ವತೀರ್ಥಮಯೀ ಮಾತಾ. ಸರ್ವದೇವಮಯ ಪಿತಾ ಅಂದರೆ ಎಲ್ಲ ದೇವತೆಗಳಿಗೆ ಸಮಾನವಾಗಿದ್ದಾನೆ ತಂದೆ, ಪಿತಾ. ಅದಕ್ಕೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತಲೂ ಹೇಳ್ತೀವಿ. ಸರ್ವದೇವಮಯ ಪಿತಾ, ಸರ್ವದೇವ ಸಮಾನ ಜನಕಃ. ಪಿತಾ ಅಂದರೆ ಜನಕಃ ಅಂತ. ತಸ್ಮಾತ್ ಆದ್ದರಿಂದ, ಅತಃ ಅಂತ ಕೊಟ್ಟಿದ್ದಾರೆ. ಮಾತರಂ ಪಿತರಂ ಚ ಅಂದರೆ ಜನನೀಂ ಜನಕಂ ಚ ಅಂತ ಅರ್ಥ ಕೊಟ್ಟಿದ್ದಾರೆ. ಸಂಸ್ಕೃತದಲ್ಲೇ ಅರ್ಥ ಕೊಟ್ಟಿದ್ದಾರೆ. ತಾಯಿ ಮತ್ತು ತಂದೆಯನ್ನು ಸರ್ವಯತ್ನೇನ ಪೂಜಯೇತ್. ಎಲ್ಲ ಪ್ರಯತ್ನಗಳಿಂದ, ಎಷ್ಟೇ ಕಷ್ಟ ಆದರೂ ಅವರನ್ನು ನಾವು ಗೌರವಿಸಲೇಬೇಕು, ಅರ್ಚಿಸಲೇಬೇಕು ಅಂತ. ತಂದೆ ತಾಯಿಯರಿಗೆ ಗೌರವ ಕೊಡದೇ ಇರುವವರು ಇನ್ಯಾರಿಗೂ ಗೌರವವನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ತಂದೆ ತಾಯಿ ಅಂದರೆ ಕಣ್ಣಿಗೆ ಕಾಣೋ ದೇವರು ಅಂತ ಹೇಳ್ತೀವಿ. ಅದಕ್ಕೆ ಮಾತೃದೇವೋಭವ, ಪಿತೃದೇವೋಭವ ಅನ್ನೋದೆಲ್ಲ ನೀವು ಕೇಳಿರ್ಬೋದು. ಸೊ ಇದು ತಂದೆ ತಾಯಿಗೆ ಬಗ್ಗೆ ತುಂಬ ರೆಸ್ಪೆಕ್ಟ್ ಕೊಡಬೇಕು, ಅವ್ರ ಮಾತನ್ನು ಕೇಳಬೇಕು, ನಾವು ಒಬೀಡಿಯಂಟ್ ಆಗಿರಬೇಕು, ಅವರ ವಿರುದ್ಧ ಮಾತನಾಡಬಾರ್ದು ಅನ್ನೋ ಮಾರಲನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಮಾತಾ ಇದರ ಅನ್ಯಲಿಂಗ ಕೇಳಿದ್ರೆ ಪಿತಾ ಅಂತ ಬರಿಬೇಕು. ಆಮೇಲೆ ಮಾತಾ ಪರ್ಯಾಯ ಪದ ಕೇಳಿದ್ರೆ ಜನನಿ ಅಂಬ. ಪಿತಾ ಅಂದರೆ ಜನಕಃ. ಮಾತರಂ ಪಿತರಂ ಅಂತ ಇದೆಯಲ್ವಾ, ಅದೇ ದ್ವಿತೀಯ ವಿಭಕ್ತಿ ಇದೆ. ಮಾತರಂ ಸ್ತ್ರೀಲಿಂಗ ದ್ವಿತೀಯ ಏಕವಚನ, ಪಿತರಂ ಪುಲ್ಲಿಂಗ ದ್ವಿತೀಯ ಏಕವಚನ. ಮಾತಾ ಸ್ತ್ರೀಲಿಂಗ ಪ್ರಥಮ ಏಕವಚನ, ಪಿತಾ ಪುಲ್ಲಿಂಗ ಪ್ರಥಮ ಏಕವಚನ. ಇವಾಗ 2ನೇ ಶ್ಲೋಕ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್ ಏಷ ಧರ್ಮಃ ಸನಾತನಃ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್ ಏಷ ಧರ್ಮಃ ಸನಾತನಃ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್ ಏಷ ಧರ್ಮಃ ಸನಾತನಃ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್ ಏಷ ಧರ್ಮಃ ಸನಾತನಃ. ಇದರ ಅರ್ಥವನ್ನು ತಿಳ್ಕೊಳ್ಳೋಣ. ಸತ್ಯಂ ಅಂದರೆ ತಥ್ಯಂ ಅಂತ ಕೊಟ್ಟಿದೆ, ಅಂದರೆ ಟ್ರುತ್, ಸತ್ಯವನ್ನು ಹೇಳಬೇಕು. ಪ್ರಿಯಂ ಅಂದರೆ ಹಿತಕರಂ. ಹಿತಕರಂ ಅಂದ್ರೇನು? ಒಳ್ಳೆಯದನ್ನು. ಬ್ರೂಯಾತ್ ಅಂದರೆ ಕಥಯೇತ್, ಹೇಳಬೇಕು ಅಂತ. ಅಂದರೆ ನಾವು ಸತ್ಯವನ್ನೇ ಮಾತನಾಡಬೇಕು,
ಪ್ರಿಯವಾದದ್ದನ್ನೇ ಮಾತನಾಡಬೇಕು. ಪ್ರಿಯಂ ಅಂದರೆ ಹಿತಕರ ಅಂತ, ಅದು ನಮಗೆ ಯಾವುದರಿಂದ ಯಾವ ಮಾತಿನಿಂದ ನಮಗೆ ಒಳ್ಳೆಯದಾಗುತ್ತಾ ಒಳ್ಳೆಯದನ್ನೇ ಮಾತನಾಡಬೇಕು. ಅಪ್ರಿಯಂ ಸತ್ಯಂ ನ ಬ್ರೂಯಾಮ್, ಅಂದರೆ ಸತ್ಯವೇ ಆದರೂ ಕೂಡ ಅಹಿತಕರಂ, ಅದು ಒಳ್ಳೆಯದಲ್ಲ, ಒಳ್ಳೆಯ ಪರಿಣಾಮ ಉಂಟು ಮಾಡಲ್ಲ ಅಂದರೆ ಅಂತಹ ಮಾತನ್ನು ಹೇಳಬಾರ್ದು. ಸತ್ಯವೇ ಆಗಿರ್ಬೋದು, ಆದರೆ ಅದರಿಂದ ಏನಾದರೂ ಅನಾಹುತ ಆಗುತ್ತೆ, ಕೆಟ್ಟದ್ದಾಗುತ್ತೆ ಅಂತ ಆದರೆ ನಾವು ಅದನ್ನು ಹೇಳಬಾರ್ದು ಅಂತ. ಪ್ರಿಯಂ ಚ ಅನೃತಂ ನ ಬ್ರೂಯಾಮ್, ಪ್ರಿಯಂ ಅಂದರೆ ಒಂದು ಹಿತಕರವಾಗಿದೆ, ಕೇಳೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ನಾವು ಅನೃತಂ ಸುಳ್ಳನ್ನು ಹೇಳಬಾರ್ದು. ಅಸತ್ಯಂ ನ ಬ್ರೂಯಾತ್, ಪ್ರಿಯವೇ ಆಗಿದ್ದರೂ ಕೂಡ ಅನೃತಂ ಅಂದರೆ ಸುಳ್ಳು, ಅಸತ್ಯಂ ಅಂತ ಅರ್ಥ. ಅಸತ್ಯವನ್ನು ಮಾತನಾಡಬಾರ್ದು. ನ ಬ್ರೂಯಾತ್ ಅಂದರೆ ಹೇಳಬಾರ್ದು ಅಥವಾ ಮಾತನಾಡಬಾರ್ದು ಅಂತ. ನ ವದೇತ್. ಏಷ ಸನಾತನ ಧರ್ಮ, ಇದು ಸನಾತನ ಧರ್ಮ ಅಂದರೆ ನಮ್ಮ ಹಿಂದೂ ಧರ್ಮ, ಪ್ರಾಚೀನ ಪರಂಪರಾ ಅಂತ ಕೊಟ್ಟಿದ್ದಾರೆ. ನಮ್ಮ ಹಿಂದಿನಿಂದಲೂ ನಡ್ಕೊಂಡು ಬಂತಹ ಪರಂಪರೆ, ರೂಢಿ, ಪದ್ಧತಿ ಇದು. ಅಂದರೆ ಏನು? ಸತ್ಯವನ್ನೇ ಮಾತನಾಡಬೇಕು, ಪ್ರಿಯವನ್ನೇ ಮಾತನಾಡಬೇಕು. ಸತ್ಯವೇ ಆಗಿದ್ದರೂ ಒಬ್ಬರಿಗೆ ಕೆಟ್ಟದ್ದಾಗುತ್ತೆ ಅಥವಾ ಒಬ್ಬರಿಗೆ ಅದರಿಂದ ಅನಾನುಕೂಲ ಆಗುತ್ತೆ ಅಂದರೆ ಸತ್ಯವೇ ಆಗಿದ್ರೂ ಹೇಳಬಾರ್ದು. ಅದೇ ಪ್ರಿಯ ಆಗುತ್ತೆ, ಇಷ್ಟ ಆಗುತ್ತೆ ಅಂತ ಸುಳ್ಳು ಹೇಳಿಕೊಂಡು ಓಡಾಡಬಾರ್ದು ಅಂತ ಎಂಬುದು ಈ ಮಾತಿನ ಅರ್ಥ. ನೋಡಿ, ಸತ್ಯಂ ಸದಾ ಸತ್ಯಂ ಕಥಯೇತ್, ಯಾವಾಗಲೂ ಸತ್ಯವನ್ನೇ ಹೇಳಿ. ಪ್ರಿಯಂ ಚ ಕಥಯೇತ್, ಪ್ರಿಯವಾದದ್ದನ್ನೇ ಹೇಳಿ. ಸತ್ಯಂ ಚೇದಪಿ ಅಪ್ರಿಯಂ ನ ಕಥಯೇತ್, ಸತ್ಯವೇ ಆಗಿದ್ದರೂ ಅಪ್ರಿಯವನ್ನು ಹೇಳಬಾರ್ದು, ಸುಳ್ಳನ್ನು ಹೇಳಬಾರ್ದು. ಪ್ರಿಯಂ ಚೇದಪಿ ಅಸತ್ಯಂ ನ ವದೇತ್, ಪ್ರಿಯ ಅಂತ ಅಂದರೆ ಒಬ್ಬನಿಗೆ ಇಷ್ಟ ಆಗುತ್ತೆ ಅಂತ ನಾವು ಅಸತ್ಯವನ್ನು ಸುಳ್ಳನ್ನು ಮಾತನಾಡಬಾರ್ದು. ಏಷಃ ಸನಾತನ ಧರ್ಮ, ಇದು ನಮ್ಮ ಹಿಂದೂ ಧರ್ಮ ಅಥವಾ ಸನಾತನ ಮೊದಲಿನಿಂದ ಬಂದಂತಹ ಪರಂಪರೆ ಅಂತ. ಇವಾಗ 3ನೇ ಶ್ಲೋಕ. ಕ್ಷಮಾಶಸ್ತ್ರಂ ಕರೇ ಯಸ್ಯ ದುರ್ಜನಃ ಕಿಂ ಕರಿಷ್ಯತಿ ಅತೃಣೇ ಪತಿತೋ ವಹ್ನಿಃ ಸ್ವಯಮೇವೋಪಶಾಮ್ಯತಿ. ಕ್ಷಮಾಶಸ್ತ್ರಂ ಕರೇ ಯಸ್ಯ ದುರ್ಜನಃ ಕಿಂ ಕರಿಷ್ಯತಿ ಅತೃಣೇ ಪತಿತೋ ವಹ್ನಿಃ ಸ್ವಯಮೇವೋಪಶಾಮ್ಯತಿ. ಕ್ಷಮಾಶಸ್ತ್ರಂ ಕರೇ ಯಸ್ಯ ದುರ್ಜನಃ ಕಿಂ ಕರಿಷ್ಯತಿ ಅತೃಣೇ ಪತಿತೋ ವಹ್ನಿಃ ಸ್ವಯಮೇವೋಪಶಾಮ್ಯತಿ. ಈ ಮೇಲ್ಗಡೆ ಶ್ಲೋಕ ನಾನು ಗ್ರಾಮರ್ ಪಾಯಿಂಟ್ ಹೇಳಿರಲಿಲ್ಲ. ಸತ್ಯಂ ಆಪೋಸಿಟ್ ಕೇಳ್ಬೋದು, ಅಸತ್ಯಂ ಅಂತ ಬರಿಬೇಕು. ಸತ್ಯಂ ಸಮಾನಾರ್ಥಕ ಹೇಳಿದ್ರೆ ಋತಂ ಅಂತ ಬರಿಬೇಕು. ಓಕೆ, ಬ್ರೂಯಾತ್ ಅಂತ ಇದೆಯಲ್ವಾ, ವಿಧಿಲಿಂಗಕಾರ ಅಂತ ಹೇಳ್ತೀವಿ. ಪ್ರಿಯಂ ಅಂತ ಇದೆ, ವಿರುದ್ಧಾರ್ಥಕ ಪದ ಕೇಳಿದ್ರೆ ಅಪ್ರಿಯಂ ಅಂತ ಬರಿಬೇಕು. ಆಮೇಲೆ ನಾನೃತಂ, ನ ಪ್ಲಸ್ ಅನೃತಂ ಸವರ್ಣ ದೀರ್ಘ ಸಂಧಿ. ಧರ್ಮ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಓಕೆ, ಇವಾಗ 3ನೇ ಶ್ಲೋಕದ ಅರ್ಥವನ್ನು ಹೇಳ್ತೀನಿ. ಯಸ್ಯ ಅಂದರೆ ಯಸ್ಯ ಮಾನವಸ್ಯ ಅಂತ ಕೊಟ್ಟಿದ್ದಾರೆ. ಯಾವ ಮನುಷ್ಯನ, ಮಾನವ ಅಂದರೆ ಮನುಷ್ಯ ಅಂತ. ಕರೆ ಹಸ್ತೆ ಅಂದರೆ ಕೈಯಲ್ಲಿ. ಕ್ಷಮಾ ಶಸ್ತ್ರಂ ಆಯುಧಂ ಅಸ್ತಿ, ಕ್ಷಮಾಗುಣ ಎಂಬಂತಹ ಶಸ್ತ್ರಂ ಅಂದರೆ ಆಯುಧಂ ಅಂತ, ವೆಪನ್ ಅಂತ, ಅಸ್ತಿ ಇರುತ್ತದೆಯೋ. ದುರ್ಜನಃ ಕಿಂ ಕರಿಷ್ಯತಿ ಅಂದರೆ ದುರ್ಜನ ಅಂದರೆ ವಿಕೆಡ್ ಅಂತ, ದುಷ್ಟ ಜನರು. ಆ ದುಷ್ಟ ಜನರು ಏನು ಮಾಡೋಕ್ಕಾಗತ್ತೆ? ಕಿಂ ಕರಿಷ್ಯತಿ, ಕಿಂ ಕರ್ತುಂ ಶಕ್ನೋತಿ. ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದಾರೆ. ಅತೃಣೇ ಪತಿತಃ ವಹ್ನಿಃ ಸ್ವಯಮೇವ ಉಪಶಾಮ್ಯತಿ. ಅತೃಣೆ ಅಂದ್ರೇನು? ತೃಣರಹಿತ ಸ್ಥಳೆ. ತೃಣ ಅಂದರೆ ಹುಲ್ಲು, ಅತೃಣ ಅಂದರೆ ಹುಲ್ಲು ಕಡ್ಡಿ ಇಲ್ಲದೇ ಇರುವಂತಹ ಸ್ಥಳದಲ್ಲಿ ಬಿದ್ದಂತಹ, ಪತಿತಃ ಅಂದರೆ ಬಿದ್ದಂತಹ, ವಹ್ನಿಃ ಬೆಂಕಿ, ಸ್ವಯಮೇವ ಉಪಶಾಮ್ಯತಿ ಸ್ವತಃ ಅದು ಆರಿ ಹೋಗುತ್ತೆ. ಈಗ ಹುಲ್ಲು ಕಡ್ಡಿ ಏನೂ ಇಲ್ಲ ಅಂದರೆ ಅಂಥ ಜಾಗದಲ್ಲಿ ಏನಾದರೂ ನಾವು ಬೆಂಕಿ ಹಾಕಿದರೆ ಅದು ಆರೋಗುತ್ತೆ, ನಂದೋಗುತ್ತೆ. ಅದೇ ಹುಲ್ಲು ಕಡ್ಡಿ ಎಲ್ಲ ಇದ್ದರೆ ಇನ್ನೂ ಜಾಸ್ತಿ ಆಗುತ್ತೆ, ಬೆಂಕಿ ಹೊತ್ಕೊಂಡು ಉರಿಯುತ್ತೆ. ಅದೇ ರೀತಿ ಯಾವ ಮನುಷ್ಯನ ಕೈಯಲ್ಲಿ ಕ್ಷಮಾಗುಣ ಎಂಬಂತಹ ಆಯುಧ ಇರುತ್ತೋ ಅವನಿಗೆ ದುರ್ಜನರು ಏನೂ ಮಾಡೋಕ್ಕಾಗಲ್ಲ ಅಂತ. ಅಂದರೆ ಅವನು ಆ ಕ್ಷಮೆ, ಆ ಸಹನೆ, ಕ್ಷಮೆ ಅಂದರೆ ಸಹನೆ ಅಂತಲೂ ಅರ್ಥ ಇದೆ. ಒಂದು ಸಹನಾಶೀಲ ವ್ಯಕ್ತಿ ಇದ್ದಾಗ ದುರ್ಜನರು ಏನೂ ಮಾಡೋಕ್ಕಾಗಲ್ಲ ಅವನನ್ನು. ಅದು ಹೇಗೆ ಅಂದರೆ ಹುಲ್ಲು ಇಲ್ಲದಂತಹ ಸ್ಥಳದಲ್ಲಿ ಬಿದ್ದಂತಹ ಬೆಂಕಿ ಹೇಗೆ ಹೊತ್ಕೊಂಡು ಉರಿಯೋದಿಲ್ವೋ, ತನ್ನಿಂದ ತಾನೇ ಆರಿ ಹೋಗುತ್ತೋ, ನಂದಿ ಹೋಗುತ್ತೋ, ಅದೇ ರೀತಿ ಕ್ಷಮಾಗುಣವನ್ನು ಹೊಂದಿರುವಂತಹ
ಕ್ಷಮೆ ಎಂಬ ಆಯುಧವನ್ನು ಹೊಂದಿರುವ ವ್ಯಕ್ತಿಗೆ ದುರ್ಜನರು ಏನೂ ಮಾಡೋಕ್ಕಾಗಲ್ಲ. ಒಂದು ಕ್ಷಮಾಗುಣ ಅಥವಾ ಸಹನೆಯ ಮಹತ್ವವನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ನಾವೆಲ್ಲ ಸಹನಾ ಮೂರ್ತಿಗಳಾಗಬೇಕು ಅಂತ. ಸಹನಾ ಧರಿತ್ರಿ ಅಂತ ಹೇಳ್ತೀವಿ. ಸಹನೆಗೆ ಇನ್ನೊಂದು ಹೆಸರು ಭೂಮಿ. ಭೂಮಿ ತಾಯಿ ನೋಡಿ, ಎಷ್ಟೇ ನಾವು ಕಸ ಕಡ್ಡಿ ಹಾಕಿದ್ರು, ಎಷ್ಟೇ ಅಗಿಲಿ ಮೈನಿಂಗ್ ಮಾಡಲಿ, ಏನೇ ಮಾಡಲು ಸಹ ಅದು ಕ್ಷಮೆ ನಮ್ಮನ್ನು ಕ್ಷಮಿಸಿಬಿಡುತ್ತೆ ಅದು. ಅದೇ ರೀತಿ ಕ್ಷಮಾಗುಣ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಇರಬೇಕಾದಂತಹ ಒಂದು ವ್ಯಾಲ್ಯೂ ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಯಥಾ ತೃಣರಹಿತ ಸ್ಥಳೇ ಪತಿತಃ ಅಗ್ನಿ ಸ್ವಯಮೇವ ಉಪಶಾಂತಃ ಭವತಿ. ಹೇಗೆ ಹುಲ್ಲು ಕಡ್ಡಿ ಇಲ್ಲದೇ ಇರುವಂತಹ ಜಾಗದಲ್ಲಿ ಬಿದ್ದಂತಹ ಬೆಂಕಿ ಸ್ವತಃ ಆರಿ ಹೋಗುತ್ತೋ, ತಥಾ ಹಾಗೆಯೇ ಸ್ವಭಾವತಃ ಸಹನಶೀಲಂ ದುರ್ಜನಃ ಕಿಮಪಿ ಕರ್ತು ನ ಶಕ್ನೋತಿ. ಸಹನೆಯುಳ್ಳಂತಹ ಸಹನೆಯುಳ್ಳಂತಹ ಮನುಷ್ಯನನ್ನು ದುರ್ಜನನು ಕಿಮಪಿ ಕರ್ತು ನ ಶಕ್ನೋತಿ, ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ. ಅದಕ್ಕೆ ನಾವು ಸಹನೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಎಲ್ಲರೂ ಸಹನೆಯನ್ನು ಹೊಂದಿರಬೇಕು ಅನ್ನೋದೊಂದು ಶೀಘ್ರ ಕೋಪಿಗಳಾಗಿರ್ತಾರಲ್ವ, ಕೋಪವನ್ನು ತ್ಯಾಗ ಮಾಡಿ ಸಹಿಸಿಕೊಳ್ಳುವಂತಹ ಶಕ್ತಿ, ಪೇಷನ್ಸನ್ನು ಹೊಂದಿರಬೇಕು ಅಂತ. ಕ್ಷಮಾಶಸ್ತ್ರಂ ಕರೇಯಸ್ಯ ನೋಡಿ, ಇಲ್ಲಿ ಶಸ್ತ್ರಂ ಅಂತ ಪರ್ಯಾಯ ಪದ ಕೇಳಿದ್ರೆ ಆಯುಧಂ ಅಂತ ಬರೀಬೇಕು. ಕರೆ ಅಂದರೆ ಸಪ್ತಮಿ ಭಕ್ತಿ ಇದೆ. ಸೊ ಕರಹ ಪರ್ಯಾಯ ಪದ ಕೇಳಿದ್ರೆ ಹಸ್ತಃ ಪಾಣಿಹಿ ಅಂತ ಬರೀಬೇಕು. ದುರ್ಜನಃ ವಿರುದ್ಧ ಪದ ಕೇಳಿದ್ರೆ ಸಜ್ಜನಃ. ಅದೇ ಪರ್ಯಾಯ ಪದ ಸಮಾನಾರ್ಥಕ ಕೇಳಿದ್ರೆ ದುಷ್ಟಃ ಅಂತ. ಕರಿಷ್ಯತಿ ಲೃಟ್ಲಕಾರ, ಇದು ಫ್ಯೂಚರ್ ಟೆನ್ಸನ್ನು ಹೇಳುತ್ತೆ. ಲೃಟ್ಲಕಾರ ಪ್ರಥಮ ಪುರುಷ ಏಕವಚನಂ ಅಂತ. ಆಮೇಲೆ ವನ್ನಿಹಿ ಅಂತ ಇದೆ. ಅಗ್ನಿಹಿ ಪಾವಕಃ ಅಂತ ಬರೀಬೇಕು, ಪರ್ಯಾಯ ಪದ ಸಮಾನಾರ್ಥಕ ಪದ. ವನ್ನಿಹಿ ಅಂದರೆ ಫೈರ್. ಸ್ವಯಮೇವ ಪ್ಲಸ್ ಉಪಶಾಮ್ಯತಿ, ಇಲ್ಲಿ ಗುಣಸಂಧಿ ಆಗಿದೆ. ಇವಾಗ 4ನೇ ಶ್ಲೋಕ. ದೃಷ್ಟಿಪೂತಂ ನ್ಯಸೇತ್ ಪಾದಂ ವಸ್ತ್ರಪೂತಂ ಪಿಬೇಜ್ಜಲಂ ಸತ್ಯಪೂತಾಂ ವದೇದ್ವಾಚಂ ಮನಃಪೂತಂ ಸಮಾಚರೇತ್. ದೃಷ್ಟಿಪೂತಂ ನ್ಯಸೇತ್ ಪಾದಂ ವಸ್ತ್ರಪೂತಂ ಪಿಬೇಜ್ಜಲಂ ಸತ್ಯಪೂತಾಂ ವದೇದ್ವಾಚಂ ಮನಃಪೂತಂ ಸಮಾಚರೇತ್. ದೃಷ್ಟಿಪೂತಂ ನ್ಯಸೇತ್ ಪಾದಂ ವಸ್ತ್ರಪೂತಂ ಪಿಬೇಜ್ಜಲಂ ಸತ್ಯಪೂತಾಂ ವದೇದ್ವಾಚಂ ಮನಃಪೂತಂ ಸಮಾಚರೇತ್. ದೃಷ್ಟಿಪೂತಂ ನ್ಯಸೇತ್ ಪಾದಂ ವಸ್ತ್ರಪೂತಂ ಪಿಬೇಜ್ಜಲಂ ಸತ್ಯಪೂತಾಂ ವದೇದ್ವಾಚಂ ಮನಃಪೂತಂ ಸಮಾಚರೇತ್. ನೋಡಿ, ಮಾನವಃ ಅಂದರೆ ಮನುಷ್ಯ, ನರಃ ಮನುಷ್ಯನು, ಪಾದಂ ಅಂದರೆ ಚರಣಂ ಕಾಲು, ದೃಷ್ಟಿಪೂತಂ ವಿಚಾರ್ಯ ನ್ಯಸೇತ್. ದೃಷ್ಟಿಪೂತಂ ಅಂದೇನು? ಸಮ್ಯಕ್ ಅವಲೋಕ್ಯ, ಚೆನ್ನಾಗಿ ನೋಡಿ, ಅಥವಾ ವಿಚಾರಿಸಿ, ನ್ಯಸೇತ್ ಅಂದರೆ ಸ್ಥಾಪಯೇತ್ ಇಡಬೇಕು. ಒಂದು ಕಾಲಿಡುವಾಗ ಅಲ್ಲಿ ಹೊಲಸಿದೆಯಾ, ಮುಳ್ಳಿದೆಯೋ, ಕಲ್ಲಿದೆಯೋ, ಹೊಂಡ ಇದೆಯೋ ನೋಡಿಕೊಂಡು ಕಾಲಿಡಬೇಕು. ಇದು ಒಂದರ್ಥ. ಇನ್ನೊಂದೇನು, ನಾವು ಏನಾದರೂ ಒಂದು ಕಾರ್ಯ ಮಾಡುವಾಗ, ಕೆಲಸ ಮಾಡುವಾಗ, ಮುಂದೆ ಹೆಜ್ಜೆ ಇಡುವಾಗ ಯೋಚಿಸಿ ಕಾರ್ಯ ಮಾಡಬೇಕು ಅಂತ. ಸೊ ಯಾವುದೇ ಕೆಲಸ ಇದ್ದರೂ ನಾವು ವಿಚಾರಿಸದೇ ಕಾರ್ಯ ಮಾಡಬಾರ್ದು. ಚೆನ್ನಾಗಿ ಯೋಚಿಸಿ ಈ ಕಾರ್ಯ ಮಾಡೋದ್ರಿಂದ ಅನುಕೂಲ ಆಗುತ್ತಾ, ಬೇರೆಯವರಿಗೂ ತೊಂದರೆ ಆಗುತ್ತಾ ಅಂತ ತಿಳ್ಕೊಂಡು ಚೆನ್ನಾಗಿ ಪರಿಶೀಲಿಸಿ ಹೆಜ್ಜೆ ಇಡಬೇಕು. ವಸ್ತ್ರಪೂತಂ ಅಂದರೆ ವಸ್ತ್ರೇಣ ಸಂಶೋಧ್ಯ ಶುದ್ಧೀಕೃತ್ಯ ಜಲಂ ಪಿಬೇತ್, ನೀರು ಕುಡಿಬೇಕು. ವಸ್ತ್ರಪೂತಂ ಅಂದರೆ ವಸ್ತ್ರದಿಂದ ಸೋಸಿ ಅಥವಾ ಶುದ್ಧಗೊಳಿಸಿ ಅಂತ. ಮೊದಲೆಲ್ಲ ಈ ಥರ ಫಿಲ್ಟರೆಲ್ಲ ಇರಲಿಲ್ಲ, ವಾಟರ್ ಫಿಲ್ಟರೆಲ್ಲ ಇರಲಿಲ್ಲ. ಸೊ ಒಳ್ಳೆಯ ಬಿಳಿದಾದ ಶುಭ್ರವಾದ ಬಟ್ಟೆಯಿಂದ ಶೋಧಿಸಿ ನೀರನ್ನು ಕುಡಿತಾ ಇದ್ದರು. ಅದೇ ರೀತಿ ವಸ್ತ್ರದಿಂದ ಶೋಧಿಸಿ ಶುದ್ಧೀಕರಿಸಿ ನೀರನ್ನು ಕುಡಿಬೇಕು. ಅಂದರೆ ನೀರು ಕುಡಿಯುವಾಗ ನಾವು ಹೊಲಸು ನೀರನ್ನೆಲ್ಲ ಕುಡಿಬಾರ್ದು, ಒಳ್ಳೆ ಕ್ಲೀನಡ್ ವಾಟರನ್ನು ಕುಡಿಬೇಕು ಅಂತ ಅರ್ಥ. ಇಲ್ಲಾಂದರೆ ರೋಗ ರುಜಿನಗಳೆಲ್ಲ ಬರುತ್ತೆ. ಸತ್ಯಪೂತಾಂ ವಾಚಂ ವದೇತ್, ಸತ್ಯದಿಂದ ಶುದ್ಧಗೊಳಿಸಿದಂತಹ ಅಂದರೆ ಸತ್ಯವನ್ನೇ ಮಾತನಾಡಬೇಕು, ಸತ್ಯದಿಂದ ಕೂಡಿದ ಮಾತನ್ನೇ ಹೇಳಬೇಕು. ವದೇತ್ ಅಂದರೆ ಹೇಳಬೇಕು ಅಂತ, ವದಿಬೇಕು ಅಂತಲ್ಲ. ಮನಃಪೂತಂ ಸಮಾಚರೇತ್, ಮನಃಪೂತಂ ಅಂದ್ರೇನು? ಮನಸ್ಸಿನಲ್ಲಿ ಚೆನ್ನಾಗಿ ಯೋಚಿಸಿ ಸಶ್ರದ್ಧಂ ತುಂಬ ಆಸಕ್ತಿಯಿಂದ ಶ್ರದ್ಧೆಯಿಂದ ಆಚರಿಸಬೇಕು. ಅಂದರೆ ಮನಸ್ಸಿಟ್ಟು ಕೆಲಸ ಮಾಡಬೇಕು ಅಂತ. ನಾವು ಕೆಲಸ ಮಾಡುವಾಗ ಮನಸ್ಸಿಟ್ಟು ಕೆಲಸ ಮಾಡಬೇಕು ಅಂದರೆ ಆವಾಗ ಫಲ ಸಿಗುತ್ತೆ. ಸುಮ್ಮನೆ
ಯದ್ವಾ ತದ್ವಾ ಏನಾದರೂ ಕಾಟಾಚಾರಕ್ಕೆ ಕೆಲಸ ಮಾಡಿದ್ರೆ ಅದರಿಂದ ಫಲ ಸಿಗಲ್ಲ. ಹಾಗೂ ನಮಗೆ ಲೈಫಲ್ಲಿ ಮುಂದೆ ಬರಬೇಕು, ಸಕ್ಸಸ್ ಆಗಬೇಕು ಅಂದರೆ ಮನಸ್ಸಿಟ್ಟು ಶ್ರದ್ಧೆಯಿಂದ ಕಾರ್ಯವನ್ನು ಮಾಡಬೇಕು ಅಂತ. ಸುಳ್ಳನ್ನು ಹೇಳಬಾರ್ದು. ಇದಿಷ್ಟು ಇದರ ಅರ್ಥ. ಅಂದರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಮಾನವ ಸಮ್ಯಕ್ ಅವಲೋಕ್ಯ ಚರಣಂ ಸ್ಥಾಪಯೇತ್. ಮನುಷ್ಯನು ಚೆನ್ನಾಗಿ ಯೋಚಿಸಿ ಕಾಲಿಡಬೇಕು. ಶುದ್ಧೀಕೃತಂ ಜಲಂ ಪಿಬೇತ್. ಶುದ್ಧವಾದ ನೀರನ್ನೇ ಕುಡಿಬೇಕು. ಸತ್ಯ ಶುದ್ಧಾಂ ವಾಚಂ ವದೇತ್. ನಮ್ಮ ಮಾತು ಹೇಗಿರಬೇಕು ಅಂದರೆ ಸತ್ಯದಿಂದ ಕೂಡಿರಬೇಕು. ಸುಳ್ಳು ಹೇಳ್ಕೊಂಡು ಮೋಸ ಮಾಡಿಕೊಂಡು ಬೇರೆಯವರಿಗೆ ಟೋಪಿ ಹಾಕೋ ಕೆಲಸವನ್ನು ಮಾಡಬಾರ್ದು. ಸತ್ಯವನ್ನು ಮಾತನಾಡಬೇಕು. ಮನಸ್ಸಿ ಸುವಿಚಾರ್ಯ ಕಾರ್ಯಂ ಕುರ್ಯಾತ್. ಮನಸ್ಸಿನಲ್ಲಿ ಚೆನ್ನಾಗಿ ಯೋಚಿಸಿ ಕೆಲಸ ಮಾಡಬೇಕು. ಪ್ರತ್ಯೇಕಮಪಿ ಕಾರ್ಯಂ ಪವಿತ್ರಂ ಭವೇತ್. ಎಲ್ಲ ಪ್ರತಿಯೊಂದು ಕಾರ್ಯವೂ ಸಹ ಪವಿತ್ರವಾಗಿರಬೇಕು ಅಂತ, ಪರಿಶುದ್ಧವಾಗಿರಬೇಕು ಎಂಬುದು ಈ ಶ್ಲೋಕದ ಅರ್ಥ. ನೋಡಿ, ದೃಷ್ಟಿಪೂತಂ ನ್ಯಸೇತ್ ಪಾದಂ. ಇಲ್ಲಿ ಪಾದಂ ಅಂತ ಪರ್ಯಾಯ ಪದ ಕೇಳ್ಬೋದು. ಚರಣ ಅಂತ ಬರಿಬೇಕು. ಆಮೇಲೆ ಪೂತಂ ಅಂದರೆ ಶುದ್ಧೀಕೃತಂ ಅಂತ ಬರಿಬೇಕು. ಜಲಂ, ವಾರಿ, ಉದಕಂ, ತೋಯಂ, ಸಲಿಲಂ ಇವೆಲ್ಲ ಪರ್ಯಾಯ ಪದ. ನೆಕ್ಸ್ಟ್ ವದೇದ್ ವಾಚಂ ಅಂತ ಇದೆ. ವದೇತ್ ಪ್ಲಸ್ ವಾಚಂ ಜಸ್ತ್ವ ಸಂಧಿ. ಮನಃ ನಪುಂಸಕಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಅದು ಮನಃ, ಮನಸಿ, ಮನಾಂಸಿ ಅಂತ ಆಗುತ್ತೆ. ಆಮೇಲೆ 5ನೇ ಶ್ಲೋಕ, ಕೊನೆಯ ಶ್ಲೋಕ. ಕಾಮಧೇನು ಗುಣಾ ವಿದ್ಯಾ ಸರ್ವದಾ ಫಲದಾಯಿನಿ ಪ್ರವಾಸೇ ಮಾತೃ ಸದೃಶಿ ವಿದ್ಯಾಗುಪ್ತಂ ಧನಂ ಸ್ಮೃತಂ. ಕಾಮಧೇನು ಗುಣಾ ವಿದ್ಯಾ ಸರ್ವದಾ ಫಲದಾಯಿನಿ ಪ್ರವಾಸೇ ಮಾತೃ ಸದೃಶಿ ವಿದ್ಯಾಗುಪ್ತಂ ಧನಂ ಸ್ಮೃತಂ. ಕಾಮಧೇನು ಗುಣಾ ವಿದ್ಯಾ ಸರ್ವದಾ ಫಲದಾಯಿನಿ ಪ್ರವಾಸೇ ಮಾತೃ ಸದೃಶಿ ವಿದ್ಯಾಗುಪ್ತಂ ಧನಂ ಸ್ಮೃತಂ. ಕಾಮಧೇನು ಗುಣಾ ವಿದ್ಯಾ ಸರ್ವದಾ ಫಲದಾಯಿನಿ ಪ್ರವಾಸೇ ಮಾತೃ ಸದೃಶಿ ವಿದ್ಯಾಗುಪ್ತಂ ಧನಂ ಸ್ಮೃತಂ. ಇದರ ಅರ್ಥ ತಿಳ್ಕೊಳ್ಳೋಣ. ಕಾಮಧೇನು ಗುಣಾ ವಿದ್ಯಾ, ಕಾಮಧೇನುವತ್ ವಿದ್ಯಾ ಇಷ್ಟಾರ್ಥಂ ಪೂರಯತಿ. ಅಂದರೆ ಕಾಮಧೇನುವಿಗೆ ಹೋಲಿಸಿದ್ದಾರೆ ವಿದ್ಯೆಯನ್ನು, ಅಂದರೆ ಎಜುಕೇಷನ್ ಅಥವಾ ನಾಲೆಡ್ಜನ್ನು. ಕಾಮಧೇನು ಅಂದ್ರೇನು? ಏನು ಕೇಳಿದ್ರೂ ಕೊಡುತ್ತಂತೆ ಅದು. ಕಾಮಧೇನು, ಕಲ್ಪವೃಕ್ಷ ಅಂತೆಲ್ಲ ನೀವು ಕೇಳಿರ್ತೀರ. ಹಾಗಾಗಿ ವಿದ್ಯೆಯಿಂದಲೂ ಸಹ ಎಲ್ಲವನ್ನು ನಾವು ಪಡಿಬೋದು ಅಂತ. ಅದಕ್ಕೋಸ್ಕರ ಕಾಮಧೇನು ಗುಣವನ್ನು ಹೊಂದಿದೆ ವಿದ್ಯಾ ಅಂತ ಹೇಳಿದ್ದಾರೆ. ಇಷ್ಟಾರ್ಥಂ ಪೂರೈಯತಿ ಅಂದರೆ ನಾವು ಏನು ಕೇಳಿದೀವೋ ಅದನ್ನು ಪೂರೈಸುತ್ತೆ. ಅದು ಫುಲ್ಫಿಲ್ ಮಾಡುತ್ತೆ ನಮ್ಮ ಡಿಸೈರ್ಸನ್ನು. ಸರ್ವದಾ ಅಂದರೆ ಯಾವಾಗಲೂ, ಸದಾ. ಫಲದಾಯಿನಿ ಅಂದರೆ ಫಲದಾತ್ರಿ, ಫಲವನ್ನು ಕೊಡುತ್ತೆ, ಫ್ರೂಟ್ಫುಲ್. ಅಂದರೆ ವಿದ್ಯೆಯನ್ನು ಕಲಿತು ಯಾರಿಗೂ ಕೆಟ್ಟದ್ದಾಗಿಲ್ಲ. ವಿದ್ಯೆಯು ಎಲ್ಲವನ್ನೂ ಸಹ ಈಡೇರಿಸುತ್ತೆ ನಮ್ಮ ಜೀವನದಲ್ಲಿ. ಹಾಗಾಗಿ ಎಲ್ಲರೂ ವಿದ್ಯಾವಂತರಾಗಬೇಕು. ಅದು ಕಾಮಧೇನುವಿನ ಗುಣವನ್ನು ಹೊಂದಿದೆ ಅಂತ ಕವಿ ವರ್ಣನೆ ಮಾಡಿದ್ದಾರೆ. ಮನಃಕಾಮನಾಂ ಪೂರಯತಿ, ಮನಸ್ಸಿನ ಆಸೆಯನ್ನು ಈಡೇರಿಸುತ್ತೆ ಇದು. ಪ್ರವಾಸೇ ಅಂದರೆ ಯಾತ್ರಾ ಪ್ರಸಂಗಿ, ಪ್ರವಾಸ ಮಾಡುವಾಗ, ನಾವು ಟ್ರಾವೆಲ್ ಮಾಡುವಾಗ ಮಾತೃ ಸದೃಶಿ, ಜನನಿಗೆ ಸಮಾನವಾಗಿದೆ, ತಾಯಿಗೆ ಸಮಾನ. ಅಂದರೆ ನಾವೆಲ್ಲಾದರೂ ಈಗ ಫಾರಿನಿಗೆ ಹೋಗಬೇಕು ಅಂದರೆ ನಾವು ಒಳ್ಳೆ ಎಜುಕೇಟೆಡ್ ಆದರೆ ಅಲ್ಲಿ ಎಲ್ಲ ಬೇರೆ ಬೇರೆ ಭಾಷೆಗಳನ್ನೆಲ್ಲ ಕಲ್ತ್ಕೊಂಡ್ರೆ ಅಲ್ಲಿ ಹೋಗೋದು ಸುಲಭ ಆಗುತ್ತೆ. ಅಲ್ಲಿ ಹೋದ್ಮೇಲೆ ಯಾವುದೇ ಅನಾನುಕೂಲ ಆಗೋದಿಲ್ಲ. ಅದೇ ನಾವು ವಿದ್ಯೆನೇ ಗೊತ್ತಿಲ್ಲ, ಅನ್ಎಜುಕೇಟೆಡ್ ಅಂದರೆ ಎಲ್ಲೂ ಬೇರೆ ದೇಶಕ್ಕೆಲ್ಲ ಹೋಗೋಕ್ಕಾಗಲ್ಲ. ಹಾಗಾಗಿ ವಿದ್ಯಾವಂತರಾಗಬೇಕು ಅಂತ ವಿದ್ಯೆಯ ಮಹತ್ವವನ್ನು ಇಲ್ಲಿ ಈ ಶ್ಲೋಕದಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ಗುಪ್ತಂ ಧನಂ, ವಿದ್ಯೆ ಅನ್ನೋದು ಗುಪ್ತಂ ಧನಂ ಅಂದರೆ ತಾಯಿಗೆ ಸಮಾನವಾಗಿದ್ದಾಳೆ. ಅದೇ ರೀತಿ ಗುಪ್ತಂ ಧನಂ ಅಂದರೆ ಸೀಕ್ರೆಟ್ ವೆಲ್ತ್ ಅಂತ, ಅದೊಂದು ರಹಸ್ಯವಾದ ಸಂಪತ್ತು. ವಿತ್ತಂ ಅಂದರೆ ವೆಲ್ತ್ ಅಂತ, ಸಂಪತ್ತು. ಸ್ಮೃತಂ ಅಂದರೆ ವಿಜ್ಞಾತಂ, ಆ ರೀತಿ ತಿಳ್ಕೊಳ್ಬೇಕು ಅಂತ. ವಿದ್ಯೆಯನ್ನು ಒಂದು ಸೀಕ್ರೆಟ್ ವೆಲ್ತ್. ಯಾಕೆ ಸೀಕ್ರೆಟ್ ವೆಲ್ತ್ ಅಂದರೆ ಅದನ್ನು ಇನ್ನೊಂದು ಶ್ಲೋಕ ಬರುತ್ತೆ. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ. ಅಂದರೆ ವ್ಯಯೇಕತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತ. ಅಂದರೆ ವಿದ್ಯೆ ಅನ್ನೋದು ಕಳ್ಳರು ಕದಿಯೋಕ್ಕಾಗಲ್ಲ, ಅಥವಾ ಸಹೋದರರು ಬಂದು ಡಿವೈಡ್ ಮಾಡು ನನಗೆ ಅರ್ಧ ಕೊಡು ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಅದು ಬೇರೆಯವರಿಗೆ ಕೊಟ್ಟರೆ ಇನ್ನೂ ಅದು ನಮ್ಮಲ್ಲಿರೋ ವಿದ್ಯೆ ಹೆಚ್ಚಾಗುತ್ತೆ. ಹಾಗಾಗಿ ವಿದ್ಯೆ ಅನ್ನೋದು ಎಲ್ಲ ಸಂಪತ್ತುಗಳಿಗಿಂತ ಪ್ರಧಾನವಾದದ್ದು ಅಂತ ಇನ್ನೊಂದು ಶ್ಲೋಕ ಬರುತ್ತೆ. ಅದೇ ರೀತಿ
ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಾತ್ ಧನಂ ಆಪ್ನೋತಿ ಧನಾತ್ ಧರ್ಮ ತತಃ ಸುಖಂ ಅಂತ ಇನ್ನೊಂದು ಶ್ಲೋಕ ಇದೆ. ಆಮೇಲೆ ವಿದ್ಯೆಯನ್ನು ತಾಯಿಗೆ ಹೋಲಿಸಿದ್ದಾರೆ, ತಂದೆಗೆ ಹೋಲಿಸಿದ್ದಾರೆ. ಆಗ ವಿದ್ಯೆಯ ಮಹತ್ವವನ್ನು ಸಾರೋದಕ್ಕೆ ತುಂಬ ಶ್ಲೋಕಗಳಿವೆ. ಸೊ ಇವಾಗ ಏನು ಹೇಳುತ್ತೆ ಈ ಶ್ಲೋಕ ಅಂದರೆ, ವಿದ್ಯಾ ಕಾಮಧೇನುವತ್ ಸದಾ ಉತ್ತಮ ಫಲದಾಯಿನಿ. ವಿದ್ಯೆಯು ಕಾಮಧೇನುವಿನಂತೆ ಯಾವಾಗಲೂ ಉತ್ತಮ ಫಲಗಳನ್ನು ಕೊಡುವವಳು. ಪ್ರವಾಸೇ ಮಾತಾ ಇವ ರಕ್ಷತಿ. ಪ್ರವಾಸ ಮಾಡುವಾಗ ತಾಯಿಯಂತೆ ಕಾಪಾಡ್ತಾಳೆ ಆ ವಿದ್ಯೆ. ಏಷಾ ವಿದ್ಯಾ ಗುಪ್ತಂ ಧನಂ ಇತಿ ವಿಜ್ಞಾತಂ. ಈ ವಿದ್ಯೆಯು ರಹಸ್ಯವಾದಂತಹ ಇದು ಆಸ್ತಿ ಅಥವಾ ಸಂಪತ್ತು ಅಂತ ಹೇಳಲ್ಪಟ್ಟಿದೆ. ಅಂದರೆ ನಾವೆಲ್ಲ ವಿದ್ಯಾವಂತರಾಗೋಣ. ವಿದ್ಯೆಯಿಂದ ಹಲವಾರು ಪ್ರಯೋಜನಗಳಿವೆ. ವಿದ್ಯೆಯಿಂದ ನಾವು ಸಕಲ ಸಂಪತ್ತನ್ನು ಪಡೀಬಹುದು. ತಾಯಿಯಂತೆ ನಮ್ಮನ್ನು ಅದು ಕಾಪಾಡುತ್ತೆ. ವಿದ್ಯಾವಂತರಾಗಿದ್ದರೆ ನಾವು ಎಲ್ಲಿ ಹೋದರೂ ಜಯಿಸಿ ಬರ್ತೀವಿ. ನಮ್ಮ ಗುರಿಯನ್ನು ಈಡೇರಿಸ್ಬೋದು ವಿದ್ಯೆಯಿಂದ. ಕಾಮಧೇನು ಗುಣ ವಿದ್ಯಾ ಸರ್ವದಾ ಅಂದರೆ ಸದಾ ಅಂತ ಅರ್ಥ ಮಾಡಬೇಕು. ಆಮೇಲೆ ಪ್ರವಾಸಿ ಎನ್ನುವಲ್ಲಿ ಸಪ್ತಮಿ ವಿಭಕ್ತಿ ಇದೆ, ಪುಲ್ಲಿಂಗ ಏಕವಚನ. ಮಾತೃ ಸದೃಶಿ ಅಂದರೆ ತಾಯಿಗೆ ಸಮಾನಳು ಅಂತ. ಗುಪ್ತಂ ಧನಂ ಅಂದರೆ ಸೀಕ್ರೆಟ್ ವೆಲ್ತ್ ಅಂತ ಹೇಳಿದ್ದೀನಿ. ಧನಂ ಅಂದರೆ ನಪುಂಸಕಲಿಂಗ ಪ್ರಥಮ ದ್ವಿತೀಯ ಏಕವಚನಂ ಇದೆ. ಸ್ಮೃತಂ ಆಪೋಸಿಟ್ ಕೇಳ್ಬೋದು, ವಿಸ್ಮೃತಂ ಅಂತ ಬರಿಬೇಕು. ಇದಿಷ್ಟು ಗ್ರಾಮರ್ ಪಾಯಿಂಟ್. ಎಲ್ಲರೂ ಇದನ್ನು ಬಯಾಟ್ ಮಾಡಿ. ಹಾಗಾಗಿ ನೀವು 3-4 ಸಲ ನನ್ನ ವಿಡಿಯೋ ನೋಡಿದ್ರೆ ನಿಮಗೆ ಬಯಾಟ್ ಆಗುತ್ತೆ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಪ್ರತಿ ಸಲ ನಾವು ಹಾಕಿದಂತಹ ನಾನು ಪಾಠ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಆದರೆ ಮತ್ತು ನನಗೂ ಪಾಠ ಮಾಡೋದಕ್ಕೆ ಒಂದು ಸ್ಫೂರ್ತಿ ಬರುತ್ತೆ. ನೀವೆಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿದರೆ. ಇವಾಗ ಅಭ್ಯಾಸ ನೋಡೋಣ. ಮೊದಲನೇ ಮೇನು ಏಕವಾಕ್ಯೇನ ಉತ್ತರತ ಅಂತ ಇದೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ. ವೈದೇಶಿಕ ಕಂ ಅನ್ವಸರತ್ ಅಂತ ಇದೆಯಲ್ವಾ. ವೈದೇಶಿಕನು ಯಾರನ್ನು, ಅದು ಬೈ ಮಿಸ್ಟೇಕ್ ಬೇರೆ ಲೆಸನ್ ಹೇಳ್ಬಿಟ್ಟೆ. ಇವಾಗ ನೋಡಿ, ಏಕವಾಕ್ಯೇನ ಉತ್ತರಂ ಲಿಖತ ಸುಭಾಷಿತಸ್ಯ ನಾಮಾಂತರಂ ಕಿಂ ಅಂತ ಇದೆ. ಅಂದರೆ ಸುಭಾಷಿತಕ್ಕೆ ಇನ್ನೊಂದು ಹೆಸರು ಏನು ಅಂತ. ಸುಭಾಷಿತಸ್ಯ ನಾಮಾಂತರಂ ಸುವಚನಂ ಅಥವಾ ಸದುಕ್ತಿ ಅಂತ ಬರಿಬೇಕು. ಕಿಂ ಬದಲು ಈ ವರ್ಡ್ಸ್ ಬರೆದ್ರೆ ಆಯಿತು. ಸರ್ವದಾ ಫಲದಾಯಿನಿ ಕಾ, ಯಾವಾಗಲೂ ಫಲ ನೀಡುವವಳು ಯಾರು ಅಂತ. ವಿದ್ಯಾ, ಕಾ ಬದಲು ವಿದ್ಯಾ. ಸರ್ವದಾ ಫಲದಾಯಿನಿ ವಿದ್ಯಾ ಅಂತ ಬರಿಬೇಕು. ಕಿಂ ನ ಬ್ರೂಯಾತ್, ಏನನ್ನು ಹೇಳಬಾರದು, ಮಾತನಾಡಬಾರದು ಅಂತ. ಸತ್ಯಂ ಅಪ್ರಿಯಂ, ಸತ್ಯಂ ಅಪ್ರಿಯಂ ನ ಬ್ರೂಯಾತ್. ಸತ್ಯವೇ ಆಗಿದ್ದರೂ ಸಹ ಅಪ್ರಿಯ ಆದರೆ ಅದನ್ನು ಹೇಳಬಾರದು ಅಂತ. ಸರ್ವತೀರ್ಥಮಯಿ ಕಾ, ಸರ್ವತೀರ್ಥಮಯಿ ಯಾರು, ಮಾತಾ ಅಥವಾ ಜನನಿ ಅಂತಲೂ ಬರಿಬೋದು. ಸರ್ವತೀರ್ಥಮಯಿ ಮಾತಾ ಅಥವಾ ಜನನಿ. ಕಿಂ ಸಮಾಚರೇತ್, ಏನನ್ನು ಆಚರಿಸಬೇಕು, ಯಾವ ಕಾರ್ಯ ಮಾಡಬೇಕು ಅಂತ. ಮನಪೂತಂ, ಮನಪೂತಂ ಸಮಾಚರೇತ್ ಅಂತ ಬರಿಬೇಕು. ಆಮೇಲೆ ಮ್ಯಾಥ್ ಫಾಲೋವಿಂಗು ಸಂಯೋಜ್ಯ ಲಿಖತ. ಕಾಮಧೇನು ಗುಣ ವಿದ್ಯಾಂತ್ ಸನಾತನಃ ಧರ್ಮ ದೃಷ್ಟಿಪೂತಂ ಪಾದಂ ಕ್ಷಮಾ ಶಸ್ತ್ರಂ ಸರ್ವತೀರ್ಥಮಯಿ ಮಾತಾ. ಥರ್ಡ್ ಮೇನ್ ಸಮಾನಾರ್ಥಕ ಪದಂ ಲಿಖತ ಅಂತ ಇದೆ. ಉದಾಹರಣಂ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ವಿತ್ತಂ ಅಂದರೆ ಧನಂ ಅಂತ ಸಮಾನಾರ್ಥಕ ಪದ ಕೊಟ್ಟಿದ್ದಾರೆ. ಆಮೇಲೆ ಚಕ್ಷುಹು ಇದೆ, ನಯನಂ ಅಥವಾ ನೇತ್ರಂ ಅಂತ ಬರಿಬೇಕು. ಲೋಚನಂ ಅಂತ ಬರೆದ್ರೂ ಆಗುತ್ತೆ. ಮಾತಾ ಅಂದರೆ ಜನನಿ ಅಥವಾ ಅಂಬಾ ಅಂತ ಬರಿಬೇಕು. ಸತ್ಯಂ ಅಂದರೆ ಋತಂ ಅಂತ ಬರಿಬೇಕು. ತಥ್ಯಂ ಅಂತಲೂ ಬರಿಬೋದು. ಪಾದ ಅಂದರೆ ಚರಣ ಅಥವಾ ಅಂಗ್ರಿಹಿ ಅಂತ ಬರಿಬೇಕು. ವಿರುದ್ಧಾರ್ಥಕ ಪದಂ ಲಿಖತ. ಫೋರ್ತ್ ಮೇನ್ ಸ್ಮೃತಂ ವಿಸ್ಮೃತಂ, ಸತ್ಯಂ ಅಸತ್ಯಂ, ಅಪ್ರಿಯಂ ಪ್ರಿಯಂ, ದುರ್ಜನಃ ಸಜ್ಜನಃ. ರಿಕ್ತಸ್ಥಾನಂ ಪೂರಯತ. ದೃಷ್ಟಿಪೂತಂ ನ್ಯಸೇತ್ ಪಾದಂ, ವಸ್ತ್ರಪೂತಂ ಜಲಂ ಪಿಬೇತ್, ಮಾತರಂ ಪಿತರಂ ತಸ್ಮಾತ್ ಸರ್ವಯತ್ನೇನ ಪೂಜಯೇತ್. ಏಷ ಧರ್ಮ ಸನಾತನಃ ಅಂತ ಬರಿಬೇಕು. ಆಮೇಲೆ 6ನೇ ಮೇನು ದಶಭಿಃ ವಾಕ್ಯೈಃ ಉತ್ತರಂ ಕರ್ನಾಟಕ ಭಾಷೆಯ ಆಂಗ್ಲ ಭಾಷೆಯ ವಾ ಲಿಖತ ಅಂತ ಇದೆ. ಒಂದು 10 ವಾಕ್ಯಗಳಲ್ಲಿ ಉತ್ತರವನ್ನು ಕನ್ನಡ ಅಥವಾ ಇಂಗ್ಲೀಷಲ್ಲಿ ಬರಿಬೇಕು. ವಿದ್ಯಾಂ ಅಧಿಕೃತ್ಯ ಲಿಖತ, ಅಂದರೆ ವಿದ್ಯೆಯ ಮಹತ್ವವನ್ನು ಬರಿಬೇಕು. ಆಮೇಲೆ ಮಾತಾಪಿತರೌ ಅಧಿಕೃತ್ಯ ಲಿಖತ, ತಂದೆ ತಾಯಿಯರನ್ನು ಕುರಿತು ಬರೆಯಿರಿ. ಒಂದು ತಂದೆ ತಾಯಿಯರ ಇಂಪಾರ್ಟೆನ್ಸನ್ನು ಬರೀಬೇಕು.
ಇದು ಜನರಲ್ ನಾಲೆಡ್ಜ್, ಜನರಲ್ ಆಗೂ ಬರಿಬೋದು. ಇಲ್ಲಿರೋ ಶ್ಲೋಕಗಳನ್ನು ಉಪಯೋಗಿಸ್ಕೊಂಡು ನೀವು 10 ವಾಕ್ಯಗಳಲ್ಲಿ ಬರಿಬೇಕಾಗುತ್ತೆ. ಅದ್ಯತನ ಪಾಠ ಸಮಾಪ್ತಃ. ಸರ್ವೇ ತ್ರಿವಾರಂ ಚತುರ್ವಾರಂ ಪಾಠಂ ಸಂವೀಕ್ಷ್ಯ ಅಧಿಕ ಅಂಕಾನ್ ಪ್ರಾಪ್ತುಂ ಶಕ್ಯತೆ. ಎಲ್ಲರಿಗೂ ಧನ್ಯವಾದಗಳು. 4-5 ಸಲ ಈ ಪಾಠವನ್ನು ನೋಡಿ ಕೇಳಿಸ್ಕೊಳ್ಳಿ, ಬರೆದು ಪ್ರಾಕ್ಟೀಸ್ ಮಾಡಿ. ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡಿಬೋದು. ಅದೇ ರೀತಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು. ಶುಭ ದಿನಂ.